ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಪ್ರಾರಂಭಿಸಿದ್ದಾರೆ ಅನ್ನೋದ್ರ ಮಾಹಿತಿ. ಸಿದ್ದು ಡಿಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭರ್ಜರಿ ಮೆನು ಕೂಡ ರೆಡಿ ಆಗಿದೆ. ಭರ್ಜರಿ ಮೆನು ಇದೆ ಅಂತೆ. ಕಾರಾಬಾತ್, ಇಡ್ಲಿ ವಡೆ, ಸಿಎಂ ಸಿದ್ದರಾಮಯ್ಯ ಸವಿತಾ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸವಿಯಾದ ನುಡಿಗಳನ್ನು ಆಡ್ತಿದ್ದಾರೆ ಅಂತ. ತಿಂಡಿ ಸವಿತಿದ್ದಾರೆ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್. ಭರ್ಜರಿ ಮೆನು ಕೂಡ ಸಿದ್ಧವಾಗಿತ್ತಂತೆ. ಸಿಎಂ ನಿವಾಸ ಕಾವೇರಿಯಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತಾ ಇಬ್ಬರೂ ಕೂಡ ಚರ್ಚೆಯನ್ನ ಪ್ರಾರಂಭಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗ್ಯಾರಂಟಿ ನ್ಯೂಸ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಇಬ್ಬರೂ ಅಕ್ಕಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ. ಇಬ್ಬರೂ ಅಕ್ಕಪಕ್ಕದಲ್ಲೇ ಕೂತ್ಕೊಂಡು ತಿಂಡಿ ತಿಂತ ಮಾತನಾಡ್ತಾ ಇರುವಂತಹ ದೃಶ್ಯ. ಈ ದೃಶ್ಯವನ್ನ ನೋಡಿದ್ರೆ ಒಂದಂತೂ ಬಹಳ ಸ್ಪಷ್ಟ. ಅಲ್ಲಿ ಮಾತುಕತೆ ಏನಾಗುತ್ತೋ, ಒಪ್ಪಮತ ಮೂಡುತ್ತಾ ಇಲ್ವಾ ಗೊತ್ತಿಲ್ಲ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ನಾವಿಬ್ಬರೂ ಒಗ್ಗಟ್ಟಾಗಿದ್ದೀವಿ, ಇಬ್ಬರೂ ಕೂತ್ಕೊಂಡೆ ಏನೇ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಸ್ಕೊಳ್ತೀವಿ, ನಾವಿಬ್ಬರೂ ಕೂಡ ಅದಕ್ಕೆ ಅರ್ಹರಿದ್ದೀವಿ ಅನ್ನುವಂತಹ ಸಂದೇಶವನ್ನ ಪಕ್ಷದ ಕಾರ್ಯಕರ್ತರು, ನಾಯಕರು, ಮುಖಂಡರಿಗೆ, ರಾಜ್ಯದ ಜನತೆಗೆ ಈ ಮೂಲಕ ಕೊಡ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಅವ್ರ ಮುಂದ್ಗಡೆ ತಟ್ಟೆ ಇರೋದನ್ನ ಗಮನಿಸ್ತಾ ಇದ್ದೀರಿ. ಇಡ್ಲಿ ವಡೆ ಖಾರ ಬಾತ್ ರೆಡಿ ಆಗಿದೆ. ತಟ್ಟೆಯಲ್ಲಿ ಅದನ್ನ ತಿಂತ ಇಬ್ಬರೂ ಕೂಡ ಮಾತನಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗ್ಯಾರಂಟಿ ನ್ಯೂಸ್ ನಲ್ಲಿ ಈಗ ಗಮನಿಸ್ತಾ ಇದ್ದೀರಿ. ಒಟ್ನಲ್ಲಿ ಇಬ್ಬರ ಮುಖದಲ್ಲೂ ಮಂದಹಾಸ ಹಾಗೆ ಇದೆ. ಬಟ್ ಈ ಸಿಎಂ ಪಟ್ಟದ ವಿಚಾರ ಬಂದಾಗ ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ ಇತ್ತು. ಬಟ್ ಇವತ್ತು ನಾನು ಕೊಟ್ಬಿಡ್ತೀನಿ, ನೀನು ಬಿಟ್ಕೊಟ್ಬಿಡ್ತೀನಿ, ಈ ರೀತಿ ಮಾತುಕತೆ ಆಗುತ್ತಾ ಅಥವಾ ಸ್ವಲ್ಪ ಸಮಯಾವಕಾಶ ಕೊಟ್ಟೇ ಕೊಡ್ತೀನಿ ಅನ್ನುವಂಥ ಭರವಸೆಯನ್ನ ಕೊಡ್ತಾರಾ? ಇಲ್ಲ ಈಗಲೇ ಬೇಕು ಸರ್ ಅಂತ ಇವರು ಪಟ್ಟು ಹಿಡಿತಾರಾ? ಯಾವ ರೀತಿ ಆಗಬಹುದು ಈ ಮಾತುಕತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಬಟ್ ಆ ಡೈನಿಂಗ್ ಹಾಲ್ ಅಲ್ಲಿ ಕೂತ್ಕೊಂಡು ಇಬ್ಬರ ಮುಂದೆ ತಟ್ಟೆ ಇರೋದು, ಇಬ್ರು ಕೂಡ ತಿಂಡಿ ತಿಂತಾ ಇರೋದು, ಇಡ್ಲಿ ವಡೆ ತಟ್ಟೆಯಲ್ಲಿರೋದು, ಅದನ್ನ ತಿಂತ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ಪ್ರಾರಂಭಿಸಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಆಗ್ತಾ ಇದೆ ಈ ಎಕ್ಸ್ಕ್ಲೂಸಿವ್ ದೃಶ್ಯ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಇಬ್ಬರು ಸೀನಿಯರ್ ರಿಪೋರ್ಟರ್ಸ್ ಕೂಡ. ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ, ಮತ್ತೊಂದು ಕಡೆ ದುರ್ಗೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಕಾವೇರಿ ನಿವಾಸದ ಮುಂಭಾಗದಿಂದ. ಮಾರುತಿ, ಲೇಟೆಸ್ಟ್ ಅಪ್ಡೇಟ್ ಅನ್ನ ಕೊಡೋದಾದ್ರೆ ಇಬ್ರು ಕೂಡ ತಿಂಡಿ ತಿಂತಾ ಇರೋದ್ರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ನೋಡಿದ್ವಿ. ಮಾತುಕತೆ ಪ್ರಾರಂಭ ಆಗಿದೆಯಾ ಅಂತ? ಶ್ರುತಿ, ಖಂಡಿತ ಈಗಾಗಲೇ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಕ್ಕೆ ಪೊನ್ನಣ್ಣ ಬಂದರೂ ಕೂಡ ಡಿ ಕೆ ಶಿವಕುಮಾರ್ ಬಂದ ಬಳಿಕ 1-to-1 ಮಾತುಕತೆ ಆಗಬೇಕು ಅನ್ನುವಂಥ ಒಂದು ಸೂಚನೆ ಕಾಂಗ್ರೆಸ್ ಹೈಕಮಾಂಡ್ ಏನಿತ್ತು. ಹೀಗಾಗಿ ಇಬ್ಬರು ಪ್ರತ್ಯೇಕವಾಗಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಒಗ್ಗಟ್ಟಾಗಿ ಒಮ್ಮತದ ನಿರ್ಧಾರಕ್ಕೆ ಬಂದು ನೀವು ದೆಹಲಿಗೆ ಬರಬೇಕು ಅನ್ನುವಂಥ ಒಂದು ಸೂಚನೆ ಬಂದಿತ್ತು. ಈ ಹಿನ್ನೆಲೆಯಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸ್ವತಃ ರಾತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿಗೆ ನಮ್ಮ ಮನೆಗೆ ಬರಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು 10 ಗಂಟೆಗೆ ಸರಿಯಾಗಿ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ರು. ಈಗ 1-to-1 ಸಭೆ ಆರಂಭ ಆಗಿದೆ. ಸಹಜವಾಗಿಯೇ ಸಿದ್ದರಾಮಯ್ಯ ಅವರು ಏನ್ ಹೇಳಬೇಕು ಅದನ್ನ ಹೇಳ್ತಾರೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಆಸೆ ಏನಿದೆಯೋ ಅದನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾರೆ. ಈಗ ಬೆಳಗ್ಗೆಯಿಂದಲೂ ಕೂಡ ಸಿದ್ದರಾಮಯ್ಯ ಅವರ ನಿವಾಸದ ಬಳಿ ಇದ್ದಂತಹ ನಮ್ಮ ದುರ್ಗೇಶ್ ಕೂಡ ನನ್ನ ಜೊತೆಯಲ್ಲೇ ಇದ್ದಾರೆ. ಬೆಳಗ್ಗೆಯಿಂದ ಏನೆಲ್ಲ ಆಯ್ತು ದುರ್ಗೇಶ್, ಯಾವ ರೀತಿಯಾಗಿತ್ತು ಇಲ್ಲಿ ಅಂತ? ಸರ್, ಇವತ್ತು ಸಿಎಂ ನಿವಾಸಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಅನ್ನುವಂಥ ಮಾಹಿತಿ ಫುಲ್ ಸೆಕ್ಯೂರಿಟಿಯನ್ನು ಮಾಡಿದ್ರು. ಜೊತೆಗೆ ಯಾರು ಕೂಡ ಸಿಎಂ ನಿವಾಸಕ್ಕೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಹೈ ವೋಲ್ಟೇಜ್ ಮೀಟಿಂಗ್ ಇದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಯಾರಿಗೂ ಕೂಡ ಈ ಅವಕಾಶವನ್ನ ಮಾಡಿಲ್ಲ. ಪ್ರತಿನಿತ್ಯ ಸಾರ್ವಜನಿಕರಾಗಿರ್ಬೋದು, MLAಗಳಾಗಿರ್ಬೋದು, ಸಚಿವರು ಕೂಡ ಸಿಎಂ ಅವರನ್ನ ಭೇಟಿ ಮಾಡ್ತಾ ಇದ್ರು. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಅವರು ಒಟ್ಟಿಗೆ ಮೀಟಿಂಗ್ ಮಾಡಬೇಕು, 1-to-1 ಮೀಟಿಂಗ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾರಿಗೂ ಕೂಡ ಅವಕಾಶನ ಕೊಟ್ಟಿಲ್ಲ. ಜೊತೆಗೆ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಕೂಡ ಹಾಕಿಲ್ಲ. ಯಾಕಂದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಕಾರ್ಯಕ್ರಮಗಳು ನಿಗದಿ ಆಗಿರೋದ್ರಿಂದ ಯಾವುದೇ ರೀತಿಯಾದ ಕಾರ್ಯಕ್ರಮಗಳನ್ನು ಹಾಕೊಂಡಿಲ್ಲ. ಜೊತೆಗೆ ಸಿಎಂ ಡಿಸಿಎಂ ಒಟ್ಟಿಗೆ ಆದ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಮಣಿಪಾಲ್ ಆಸ್ಪತ್ರೆಗೆ ಮಾಮೂಲಿ ರೆಗ್ಯುಲರ್ ಚೆಕ್ಅಪ್ಗೆ ಹೋಗ್ತಾರೆ ಅನ್ನೋಂಥ ಮಾಹಿತಿ ಇರುವಂಥದ್ದು. ಹೀಗಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ನಡೆಯುವಂತಹ ಈ ಒಂದು ಮೀಟಿಂಗ್ ಬಳಿಕ ಯಾವ ರೀತಿಯ ಬದಲಾವಣೆಗಳಾಗುತ್ತೆ ಅನ್ನೋದು ಒಂದು ಕಡೆ ಆದರೆ, ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಒಂದಿಷ್ಟು ಅತ್ಯಾಪ್ತ ಸಚಿವರ ಜೊತೆ ಸಭೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಯಾಕಂದ್ರೆ ಯಾವ ರೀತಿ ಚರ್ಚೆ ಆಯಿತು, ಯಾವ ರೀತಿ ನಿರ್ಧಾರಗಳನ್ನು ಮಾಡಬೇಕು, ಮತ್ತೆ ಹೈಕಮಾಂಡ್ಗೆ ಏನಾದರೂ ಕರೆದ್ರೆ ಬುಲಾವ್ ಕೊಟ್ಟರೆ ಹೋಗ್ಬೇಕಾ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆ ಮಾಡ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಒಂದಷ್ಟು ಜನ ಬಂದು ಪ್ರದಕ್ಷಿಣೆ ಹಾಕೊಂಡು ಹೋಗ್ತಾರೆ. ಬೆಳಗ್ಗೆ ಹಳ್ಳಿಗಳ ಕಡೆ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಆಗ್ತಂಗೆ
ಸಿದ್ದರಾಮಯ್ಯ ಅವ್ರ ಸುತ್ತಲೂ ಒಂದು ಆಪ್ತರು ಒಂದಷ್ಟು ಜನ ಬರ್ತಾರೆ. ಇವತ್ತಂತವ್ರು ಯಾರಾದ್ರೂ ಬಂದಿದ್ರಾ, ಪ್ರದಕ್ಷಿಣೆ ಹಾಕೊಂಡು ಹೋದ್ರಾ? ಇವತ್ತು ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇರೋ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಖುದ್ದು ಸೂಚನೆ ನೀಡಿದ್ದಾರೆ. ಯಾರು ಕೂಡ ಬರಬೇಡಿ, ಯಾರಿಗೂ ಕೂಡ ಒಳಗೆ ಕೂಡ ಬಿಡಬೇಡಿ ಅನ್ನೋ ನಿಟ್ಟಿನಲ್ಲಿ ಬೆಳ್ಳಂಗೆ ಪೊನ್ನಣ್ಣ ಅವರು ಮಾತ್ರ ಬಂದಿದ್ದಾರೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಕಾನೂನು ಸಲಹೆಗಾರರು ದಿನನಿತ್ಯ ಬರ್ತಿರ್ತಾರೆ, ಅವ್ರಿಗೆ ಸಲಹೆ ಸೂಚನೆಗಳನ್ನ ಕೊಡ್ತಿರ್ತಾರೆ. ಅವರನ್ನ ಬಿಟ್ಟರೆ ಯಾರು ಕೂಡ ಬಂದಿಲ್ಲ. ಪ್ರತಿನಿತ್ಯ ಸಾಕಷ್ಟು MLAಗಳು, ಅದರಲ್ಲೂ ಕೂಡ ಈಗ ನವೆಂಬರ್ನಲ್ಲಂತೂ ಸಚಿವಾಕಾಂಕ್ಷಿಗಳು ಸಾಕಷ್ಟು ಜನ ದಿನನಿತ್ಯ ಸಿಎಂ ಅವರನ್ನ ಭೇಟಿ ಮಾಡ್ತಾ ಇದ್ರು. ಸಚಿವರು ಕೂಡ ನಮ್ಮನ್ನ ಉಳಿಸ್ಕೊಡಿ ಅನ್ನೋ ನಿಟ್ಟಿನಲ್ಲಿ ಭೇಟಿಯನ್ನು ಕೊಡ್ತಿದ್ರು. ಜೊತೆಗೆ ಏನು ಕಾರ್ಯಕ್ರಮಗಳನ್ನ ನಿಗದಿ ಆಗುತ್ತೆ ಆ ಒಂದು ಕಾರ್ಯಕ್ರಮಗಳಿಗೆ ಆಹ್ವಾನ ಕೊಡೋದಕ್ಕೆ ಕೂಡ ಸಚಿವರು ಬರ್ತಾ ಇದ್ರು. ಆದರೆ DCM DK ಶಿವಕುಮಾರ್ ಇವತ್ತು ಬರ್ತಿದ್ದಾರೆ ಅನ್ನುವಂಥ ಮಾಹಿತಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿರೋದ್ರಿಂದ ಯಾರಿಗೂ ಕೂಡ ಇಲ್ಲಿ ಅವಕಾಶ ಇಲ್ಲ ಅನ್ನೋದ್ರಿಂದ ಯಾರು ಕೂಡ ಇಲ್ಲಿವರೆಗೂ ಬಂದಿಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು DCM DK ಶಿವಕುಮಾರ್ ಈ ಮೀಟಿಂಗ್ ಆದ ಬಳಿಕ ಯಾರೆಲ್ಲ ಬರ್ತಾರೆ ಕುತೂಹಲ ಇರುತ್ತೆ, ಏನಾಯ್ತು ಅನ್ನುವಂಥದ್ದು ಕುತೂಹಲ ಇರುತ್ತೆ. ಹೀಗಾಗಿ ಸಚಿವರು ಕೂಡ ಬರುವ ಸಾಧ್ಯತೆ ಇರುತ್ತೆ, ಶಾಸಕರು ಬರುವಂತ ಸಾಧ್ಯತೆ ಇರುತ್ತೆ ಸರ್. ಶ್ರುತಿ, ಒಟ್ಟಿನಲ್ಲಿ ಒಂದಂತೂ ಸ್ಪಷ್ಟ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಈ ಇಬ್ಬರು ನಾಯಕರೇ ಪ್ರಮುಖ ಕಾರಣ. ಸಿದ್ದರಾಮಯ್ಯ ಅವರ ಪಾತ್ರ ಎಷ್ಟಿದೆಯೋ DK ಶಿವಕುಮಾರ್ ಅವರ ಒಂದು ಪಾತ್ರವೂ ಕೂಡ ಅಷ್ಟೇ ಇದೆ. ಹೀಗಾಗಿ ಅವತ್ತು 2023ರಲ್ಲಿ ಮುಖ್ಯಮಂತ್ರಿ ಮಾಡುವಂತ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೇನು ಒಂದೇ ಕ್ಷಣಕ್ಕೂ, ಒಂದೋ ಗಂಟೆಗೋ, ಒಂದೋ 10 ನಿಮಿಷಕ್ಕೆ ನಾಯಕನನ್ನ ಆಯ್ಕೆ ಮಾಡೋದು ಅಷ್ಟು ಸುಲಭ ಇರಲಿಲ್ಲ. DK ಶಿವಕುಮಾರ್ ಅವರು ಕೂಡ ಅವತ್ತು ಅಷ್ಟು ಸುಲಭವಾಗಿ ಬಿಟ್ಕೊಟ್ಟಿರಲಿಲ್ಲ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಉಭಯ ನಾಯಕರನ್ನ ಅವತ್ತು ಕೂರಿಸಿಕೊಂಡು CLP ಸಭೆಯಲ್ಲಿ ಏನ್ ನಿರ್ಧಾರ ಆಗುತ್ತೋ ಅದರಂತೆ ನಡ್ಕೊಳ್ಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಅದಾದ ಬಳಿಕ ಶಾಂಗ್ರಿಲಾ ಹೋಟೆಲ್ ಅಲ್ಲಿ ಶಾಸಕಾಂಗ ಪಕ್ಷದ ಸಭೆ ಆಯಿತು. ಸಭೆ ಆದ ಬಳಿಕ ಈಗ ಮತ್ತೆ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಚಟುವಟಿಕೆಗಳು ಗರಿಗೆದರಿದ್ದಾವೆ. ನೀವು ನೋಡ್ತಾ ಇರ್ಬೋದು, ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಇನ್ನೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಂದುವರೆದಿದೆ. ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರ ನಡೀತಾ ಇರುವಂತಹ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ. ನಾನು ಹೇಳ್ತಾ ಇದ್ದೆ, 2023ರಲ್ಲಿ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡುವಂತ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ಸ್ಟ್ರಾಟಜಿಯನ್ನ ಮಾಡಿತ್ತು ಅಂತ, ಅದರಂತೆ ಅವತ್ತು ಸಿದ್ದರಾಮಯ್ಯ ಅವರ ಪರವಾಗಿ ಹೆಚ್ಚು ಶಾಸಕರ ಒಲವಿತ್ತು. ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ಮೊದಲ ಅವಧಿಗೆ ಮುಖ್ಯಮಂತ್ರಿ ಮಾಡಿದ್ರು. ತದ ಬಳಿಕ ನಿಮಗೆ ಅವಕಾಶ ಸಿಗುತ್ತೆ ಅನ್ನುವಂಥ ಒಂದು ಭರವಸೆಯನ್ನ DK ಶಿವಕುಮಾರ್ ಅವರಿಗೆ ಕೊಟ್ಟಿದ್ರು ಅನ್ನುವಂಥದ್ದು ಇವತ್ತಿಗೂ ಕೂಡ DK ಶಿವಕುಮಾರ್ ಅವರ ಬಣದಲ್ಲಿ ಚರ್ಚೆ ಆಗ್ತಿದೆ. ಈಗ ಸಿದ್ದರಾಮಯ್ಯ ಅವರ ಮುಂದೆ ಅದೇ ವಿಚಾರವನ್ನ DK ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸರ್, ನಿಮ್ಮ ಅವಧಿ ಆಯ್ತು, ನನಗೆ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ. ಇದು ಸಹಜನೂ ಕೂಡ. DK ಶಿವಕುಮಾರ್ ಪದೇ ಪದೇ ಇದನ್ನೇ ಹೇಳ್ತಾ ಇದ್ರು, ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳುತ್ತೋ ಅದರಂತೆ ನಾನು ನಡ್ಕೊಳ್ತೀನಿ, ನನ್ನ ಅವಧಿ ಬಂದಾಗ ನಾನು ಕೇಳ್ತೀನಿ ಅಂತ. ಈಗ ಸಿದ್ದರಾಮಯ್ಯ ಅವರ ಬಳಿನೂ ಕೂಡ ಅದೇ ಹೇಳ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಿದೆ. ಸರ್, ನಿಮ್ಮ ಅವಧಿ ಮುಕ್ತಾಯ ಆಗಿದೆ, ನನಗೆ ಅವಕಾಶವನ್ನ ಮಾಡಿಕೊಡಿ, ಯಾವ ದಿನಾಂಕ ನೀವು ಬಿಟ್ಕೊಡ್ತೀರಾ ಇದನ್ನ ಹೇಳಿ ಅಂತ. ಸಹಜವಾಗಿ ಸಿದ್ದರಾಮಯ್ಯ ಅವರು ಕೂಡ ನಾನು ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ತಕ್ಕಂತೆ ನಾನು ನಡ್ಕೊಳ್ತೀನಿ ಅಂತ. ಸಿದ್ದರಾಮಯ್ಯ ಅವರ ಮನಸ್ಸಲ್ಲಿ ಒಂದಿದೆ, ಏನಂತ ಹೇಳಿದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಇಬ್ರು ಕೂಡ ಒಗ್ಗಟ್ಟಾಗಿ ಹೋಗಿದ್ದೇ ಕಾರಣ ಅಂತ ಹೇಳ್ಬಿಟ್ಟು. ಆದ್ರೆ ಅಧಿಕಾರ ಯಾಕಂತ ಹೇಳಿದ್ರೆ ಒಬ್ಬ ಪಂಚಾಯತಿ ಅಧ್ಯಕ್ಷನೇ ಆ ಸ್ಥಾನವನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ. ಸಿದ್ದರಾಮಯ್ಯ ಅವರು ಕೂಡ ಇವತ್ತು ಮಾಡ್ತಿರೋದು ಅದೇ ರೀತಿ ಸಿದ್ದರಾಮಯ್ಯ ಅವ್ರಿಗಿಂತಲೂ ಕೂಡ ಹೆಚ್ಚು ಒತ್ತಡ ಇರೋದು ಅವರ ಸುತ್ತಲೂ ಇರುವಂತಹ ಆ ಒಂದು ಪಟಲ ಮೇಲೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇನ್ನಷ್ಟು ಕೂಡ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಅವರಿಂದ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿದ್ದಾರೆ ಸಿಎಂ ರಾತ್ರಿ. ಯಾಕಂದ್ರೆ ಯಾವ ರೀತಿ ಸಿಎಂ DCM ಅವರ ನಡುವೆ ಮಾತುಕತೆ ಆಗುತ್ತೆ ಅನ್ನೋದು ಒಂದ್ ಕಡೆ ಆದ್ರೆ, ಹೈಕಮಾಂಡ್ಗೆ ನಾವು ಯಾವ ರೀತಿ ಮೆಸೇಜ್ ಅನ್ನ ಕೊಡಬೇಕು. ಒಂದ್ ವೇಳೆ DCM DK ಶಿವಕುಮಾರ್ ಪಟ್ಟಣ ಸಡ್ಲು ಮಾಡಲಿಲ್ಲ, ನಾನು ಹೈಕಮಾಂಡನ್ನೇ ಭೇಟಿ ಆಗ್ತೀನಿ ಅಂತ ನಿರ್ಧಾರ ಮಾಡಿದ್ರೆ ನಾವು ಯಾವ ರೀತಿ ನಿರ್ಧಾರವನ್ನು ಮಾಡಬೇಕು.